ಹಲೋ ಸ್ನೇಹಿತರೆ, ಎಲ್ರಿಗೂ ಚಾನಲ್ಗೆ ಸ್ವಾಗತ ಮಾಡ್ತಾ ಇವತ್ತಿನ ಒಂದು ಪ್ರೊಡಕ್ಟಿವ್ ಡೇ ಅನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಯೂಶ್ವಲಿ ಮಕ್ಕಳನ್ನ ಶಾಲೆಗೆ ನಾನು ಡ್ರಾಪ್ ಮಾಡಿ ಹಿಂದೆ ಬರುವಾಗ ತರಕಾರಿ ತೊಗೊಂಬರ್ತೇನೆ. ತರಕಾರಿ ಅಂಗಡಿ ಹತ್ರ ಒಂದು ಬೋಗನ್ವಿಲ್ಲ ಗಿಡದಲ್ಲಿ ತುಂಬ ಹೂ ಬಿಟ್ಟಿತ್ತು. ಈ ಸೀಸನಲ್ಲಿ ಬೋಗನ್ವಿಲ್ಲದಲ್ಲಿ ತುಂಬ ಫ್ಲವರ್ಸ್ ಆಗ್ತದೆ. ಆ್ಯಕ್ಚುಲಿ ನನ್ನ ಬಾಲ್ಕನಿಯಲ್ಲೂ ಇದ್ದಂಥ ಬೋಗನ್ವಿಲ್ಲ ಗಿಡದಲ್ಲಿ ತುಂಬ ಫ್ಲವರ್ ಬಿಟ್ಟಿತ್ತು. ಹಾಗೆ ಬರ್ತಾ ನಾನು ಈ ಫ್ಲವರ್ಸ್ನ ಒಂದು ಬಂಚನ್ನು ತೊಗೊಂಬಂದೆ. ಇದನ್ನು ನಾನಿವತ್ತು ನನ್ನ ವಾಸಲ್ಲಿ ಹಾಕಿ ಡೆಕೋರೇಟ್ ಮಾಡ್ತಾ ಇದ್ದೇನೆ. ಹೀಗೆ ಹೂ ಇಡೋದ್ರಿಂದ ಮನೆಯಲ್ಲಿ ಒಂದು ಫ್ರೆಶ್ನೆಸ್ನ ಅನುಭವ ಆಗ್ತದೆ. ಈ ಕಾರ್ನರ್ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇನ್ನು ರೂಟೀನ್ ಕೆಲಸ ಸ್ಟಾರ್ಟ್ ಮಾಡೋ ಮುಂಚೆ ಬ್ರೇಕ್ಫಾಸ್ಟನ್ನು ಮಾಡ್ಕೊಳ್ತೇನೆ. ಬ್ರೇಕ್ಫಾಸ್ಟ್ ಮಾಡೋ ಮುಂಚೆ ಒಂದು 20 ಮಿನಿಟ್ಸ್ ನಾನು ಎಕ್ಸಸೈಸ್ ಮಾಡ್ಕೊಳ್ತೇನೆ. ನಾವು ದಿನ ಇಡೀ ಮನೆ ಕೆಲಸ ಮಾಡೋದಿದ್ದರೆ ಸಹ ನಮ್ಮ ದೇಹದ ಕೆಲವೊಂದು ಪಾರ್ಟಿಗೆ ಈ ಫ್ಲೆಕ್ಸಿಬಿಲಿಟಿಗೋಸ್ಕರ ನಾವು ಎಕ್ಸಸೈಸ್ ಮಾಡಲೇಬೇಕಾಗ್ತದೆ. ಹಾಗೆ ನಾನು ಈ ಒಂದು ರೂಟೀನನ್ನು ಫಾಲೋ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇನೆ. ಹಾಗೆ ಸಿಂಪಲ್ ಆದ ಹಾಗೂ ಒಂದು ಹೆಲ್ದಿಯಾದ ಬ್ರೇಕ್ಫಾಸ್ಟ್ ನಮಗೆ ಇಡೀ ದಿನ ಕೆಲಸ ಮಾಡಲಿಕ್ಕೆ ಎನರ್ಜಿ ಕೂಡ ಕೊಡ್ತದೆ. ಮಾರ್ನಿಂಗಲ್ಲಿ ಕನ್ಸ್ಯೂಮ್ ಮಾಡುವಂಥ ಒಂದು ಪ್ರೋಟೀನ್ ಐಟಮನ್ನು ನಾನಿವತ್ತು ಆಫ್ಟರ್ನೂನಿಗೆ ಶಿಫ್ಟ್ ಮಾಡಿದ್ದೇನೆ. ಹಾಗಾಗಿ ನಾನು ಸಿಂಪಲಾಗಿ ಒಂದು ಬೆಳಗಿನ ಬ್ರೇಕ್ಫಾಸ್ಟ್ ಮುಗಿಸ್ತಾ ಇದ್ದೇನೆ. ಅದರ ನಂತರ ಇರುವಂಥದ್ದು ಈ ಕ್ಲೀನಿಂಗ್ ಕೆಲಸ. ಅದರಲ್ಲಿ ಇವತ್ತು ವೆಜಿಟೇಬಲ್ ಕೂಡ ತೊಗೊಂಬಂದಿದ್ದೇನೆ. ಫಸ್ಟ್ ಮೊದಲಿಗೆ ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಅದನ್ನು ಡ್ರೈ ಮಾಡಲಿಕ್ಕೆ ಇಡ್ತೇನೆ. ಯಾಕಂತ ಹೇಳಿದರೆ ಇದನ್ನು ಫ್ರಿಜ್ಜಲ್ಲಿ ಹಾಕೋ ಮುಂಚೆ ಇದು ಡ್ರೈ ಆಗದಿದ್ದರೆ ಕೆಲವೊಮ್ಮೆ ನೀರು ಸಿಕ್ಕಾಕ್ಕೊಂಡು ಕೊಳೆಯೋ ಚಾನ್ಸಸ್ ಜಾಸ್ತಿ ಇರ್ತದೆ. ಹೆಚ್ಚಾಗಿ ಆನ್ಲೈನಲ್ಲೇ ನಾನು ಆರ್ಡರ್ ಮಾಡ್ತೇನೆ. ಬಟ್ ಕೆಲವೊಂದು ತರಕಾರಿಗಳು ಆನ್ಲೈನಲ್ಲಿ ಸಿಗೋದಿಲ್ಲ, ಅವೈಲೇಬಲ್ ಇರುವುದಿಲ್ಲ. ಆವಾಗ ನಾನು ಲೋಕಲ್ ಸ್ಟೋರಿಂದ ತೊಗೊಳ್ತೇನೆ. ಈ ತರಕಾರಿಗಳನ್ನು ನಾನು ಯುಟೆನ್ಸಿಲ್ ಡ್ರೈಯಿಂಗ್ ಮ್ಯಾಟ್ ಮೇಲೆ ಹಾಕ್ತಾ ಇದ್ದೇನೆ. ಇದರಿಂದ ನೀರು ಕೂಡ ಅಲ್ಲಿ ಹರಡೋದಿಲ್ಲ, ಹಾಗೆ ಅಬ್ಸಾರ್ಬ್ ಕೂಡ ಆಗ್ತದೆ. ಹಾಗೆ ಕಿಟಕಿ ಹತ್ರ ಇಡೋದರಿಂದ ಈ ಗಾಳಿಗೆ ಕೂಡ ಬೇಗ ಡ್ರೈ ಆಗ್ತದೆ. ಆ್ಯಕ್ಚುಲಿ ಈ ನನ್ನ ಕಿಟಕಿಯಿಂದ ತುಂಬ ಬಿಸಿಲು ಬರ್ತಾ ಇತ್ತು. ಆವಾಗ ನಾನಿಲ್ಲಿ ವೆಜಿಟೇಬಲ್ ಇಡ್ತಿರಲಿಲ್ಲ, ಅದು ತುಂಬ ಡ್ರೈ ಆಗಿ ಒಂಥರ ಒಣಗಿ ಹೋದಾಗ ಆಗ್ತಿತ್ತು. ಇನ್ನು ಉಳಿದಿರೋದು ಈ ಸಿಂಕನ್ನು ಕ್ಲೀನ್ ಮಾಡ್ಕೊಳ್ಳೋದು. ಒಂದು ಜೋಕೆ ಇದೆ, ನಾವು ಮಹಿಳೆಯರು ಸ್ಕಿನ್ ಕೇರಿಗಿಂತ ಜಾಸ್ತಿ ಸಿಂಕ್ ಕೇರ್ ಮಾಡ್ತೇವೆ ಅಂಥೇಳಿ. ಅದು ಎಷ್ಟಿದ್ರೂ ಸತ್ಯನೇ. ಯಾಕಂದರೆ ನಾವು ಸಿಂಕನ್ನು ಎಷ್ಟು ನೀಟಾಗಿ ಇಡ್ತೇವೆ ಅಂತ ಹೇಳಿದರೆ ನಮಗೆ ಗೊತ್ತು. ಪ್ರತಿ ಸಲವೂ ನಾವು ಯುಟೆನ್ಸಿಲ್ಸ್ ಆಗಲಿ ಏನೇ ಒಂದು ವಸ್ತುಗಳನ್ನು ತೊಳೆದ ಮೇಲೆ ಸಿಂಕನ್ನಂತೂ ಗ್ಯಾರಂಟಿಯಾಗಿ ಕ್ಲೀನ್ ಮಾಡ್ಕೊಳ್ತೇವೆ. ಇನ್ನು ಸಿಂಕಿನ ಒಂದು ಓಪನಿಂಗ್ ಕ್ಲಾಗ್ ಆಗಬಾರ್ದು ಅಂತ ಹೇಳಿ ಮೆಶ್ ಯೂಸ್ ಮಾಡ್ತೇನೆ. ಪ್ರತಿ ಸಲವೂ ನಾನು ಇದನ್ನು ಕ್ಲೀನ್ ಮಾಡ್ಕೊಳ್ತೇನೆ. ಇಲ್ಲ ಅಂತ ಹೇಳಿದರೆ ಇದರಲ್ಲಿ ಫುಡ್ ಪಾರ್ಟಿಕಲ್ ಕಲೆಕ್ಟ್ ಆಗ್ತದೆ. ಹೀಗೆ ಅಡುಗೆ ಮನೆ ಎಲ್ಲ ಸ್ವಚ್ಛವಾಗಿದ್ದರೆ ನಮಗೆ ಕೆಲಸ ಮಾಡಲಿಕ್ಕೆ ಕೂಡ ಒಂದು ಒಳ್ಳೆಯ ಮನಸ್ಸು ಕೂಡ ಬರ್ತದೆ. ನೆಕ್ಸ್ಟ್ ಬರುವಂಥದ್ದು ಮನೆಯ ಡಸ್ಟಿಂಗ್ ಹಾಗೂ ಕ್ಲೀನಿಂಗ್ ಮತ್ತು ಮಾಪಿಂಗ್ ಪಾರ್ಟ್. ಮನೆಯನ್ನು ಕ್ಲೀನ್ ಇಡೋದ್ರಿಂದ ನಮ್ಮ ಸುತ್ತ ನಾವು ಒಂದು ಫ್ರೆಶ್ ಎನ್ವೈರ್ನ್ಮೆಂಟನ್ನು ಕ್ರಿಯೇಟ್ ಮಾಡ್ತೇವೆ. ಮೇಯ್ನ್ ನನ್ನ ಹೌಸ್ ಹೋಲ್ಡ್ ಕೆಲಸ ಮುಗಿದ ಮೇಲೆ ನಾನು ಇವತ್ತು ಪ್ಲ್ಯಾಂಟಿಗೆ ಸ್ವಲ್ಪ ಕೇರ್ ತೊಗೊಳ್ತಾ ಇದ್ದೇನೆ. ನೀರಲ್ಲಿ ಗ್ರೋ ಆಗುವಂಥ ಪ್ಲ್ಯಾಂಟ್ಗಳನ್ನು ಇವತ್ತು ನಾನು ಕ್ಲೀನ್ ಮಾಡ್ತಾ ಇದ್ದೇನೆ. ಆ್ಯಕ್ಚುಲಿ ಇತ್ತೀಚೆಗೆ ಜೋರು ಬಿಸಿಲಿರೋದ್ರಿಂದ ಈ ಬಾಟ್ಲಲ್ಲಿ ಹಾಕಿದಂತಹ ನೀರುಗಳು ಬೇಗ ಖಾಲಿ ಆಗ್ತದೆ. ಇಲ್ಲಾಂದರೆ ನಾನು ಇದನ್ನು ಒಂದು 15 ಡೇಸಿಗೊಮ್ಮೆ ತೆಗೆದು ನೀರನ್ನು ಚೇಂಜ್ ಮಾಡ್ತಿದ್ದೆ. ಆದರೆ ಇವಾಗ ಯಾವಾಗ ನೀರು ಖಾಲಿ ಆಗ್ತದೆ ಅಂತಲೇ ಹೇಳಲಿಕ್ಕಾಗೋದಿಲ್ಲ. ಅಲ್ಲದೆ ಈ ಸನ್ಲೈಟಿಗೆ ಹತ್ತಿರ ಇರುವಂಥ ಪ್ಲ್ಯಾಂಟ್ನ ನೀರು ಉಂಟಲ್ಲ ಬೇಗನೆ ಖಾಲಿ ಆಗ್ತದೆ. ಕೆಲವೊಂದು ಪ್ಲ್ಯಾಂಟಲ್ಲಿ ರೂಟ್ ಬಾಂಡ್ ಆಗಿದೆ, ಹಾಗಾಗಿ ಅದನ್ನು ನಾನಿವತ್ತು ಕ್ಲೀನ್ ಮಾಡ್ತಾ ಇದ್ದೇನೆ. ಈ ನೀರಲ್ಲಿ ಗ್ರೋ ಆಗುವ ಪ್ಲ್ಯಾಂಟ್ಗಳ ರೂಟ್ಸ್ ಇದೆಯಲ್ಲ, ಸ್ವಲ್ಪ ಸಮಯ ನಂತರ ಒಂಥರ ಕಪ್ಪಾಗಿ ಬಿಟ್ಟು ಕೊಳಿಲಿಕ್ಕೆ ಶುರು ಆಗುತ್ತೆ. ಅದಕ್ಕಿಂತ ಮುಂಚೆನೇ ಅದನ್ನು ಕ್ಲೀನ್ ಮಾಡಿಕೊಂಡ್ರೆ ಪ್ಲ್ಯಾಂಟ್ ಸರ್ವೈವ್ ಆಗ್ತದೆ. ಸೊ ಕೆಲವೊಂದು ಲಿಟಲ್ ಲಿಲ್ಲಿ ಪ್ಲ್ಯಾಂಟನ್ನು ನಾನು ನೀರಲ್ಲಿ ಹಾಕಿಟ್ಟಿದ್ದೆ. ಆ್ಯಕ್ಚುಲಿ ಇದು ಪ್ರೊಪೊಗೇಟೇನೋ ಆಯಿತು, ಆದರೆ ಇದರ ಲೀವ್ಸ್ ತುಂಬ ಬಾಡಿದಾಗಿ ಕಾಣಿಸ್ತಾ ಇದೆ. ಹಾಗಾಗಿ ನಾನು ಇದನ್ನು ಈ ಸಾಯಿಲಿಗೆ ಟ್ರಾನ್ಸ್ಫರ್ ಮಾಡಬೇಕಂತ ಹೇಳಿದ್ದೇನೆ. ಹಾಗೆ ಈ ನೀರನ್ನು ತುಂಬಿರುವ ಕಂಟೈನರನ್ನು ಕೂಡ ನಾನಿವತ್ತು ಕ್ಲೀನ್ ಮಾಡಿಕೊಂಡೆ. ಯಾಕಂತ ಹೇಳಿದರೆ ಕೆಳಗಡೆ ಡಸ್ಟ್ ಎಲ್ಲ ಕೂತ್ಬಿಟ್ಟು ಒಂಥರ ಗಲೀಜಾಗಿತ್ತು. ಝೀಝಿ ಪ್ಲ್ಯಾಂಟಿನ ಒಂದು ಕಟ್ಟಿಂಗನ್ನು ಕೂಡ ನಾನು ನೀರಲ್ಲಿ ಹಾಕಿಟ್ಟಿದ್ದೆ. ನೋಡಿ ಎಷ್ಟು ಚೆನ್ನಾಗಿ ಇದಕ್ಕೆ ರೂಟ್ಸ್ ಬಂದಿದೆ ಅಂತ. ಇದನ್ನು ಕೂಡ ನಾನಿವತ್ತು ಸಾಯಿಲಿಗೆ ಟ್ರಾನ್ಸ್ಫರ್ ಮಾಡ್ತೇನೆ. ಒಟ್ಟಾರೆ ಈ ದಿನವನ್ನು ನಾನು ಸರಿಯಾಗಿ ಬಳಸಿಕೊಂಡು ಇವತ್ತಿನ ಮನೆ ಕೆಲಸವನ್ನು ಒಂದು ಕಾಮಾಗಿ ಮುಗಿಸಿದ್ದೇನೆ. ಇಂತಹ ಚಿಕ್ಕ ಚಿಕ್ಕ ಕೆಲಸಗಳೇ ನಮ್ಮ ದಿನವನ್ನು ಹ್ಯಾಪಿಯಾಗಿ ಇಡ್ತದೆ. ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಫ್ರೆಂಡ್ಸ್, ನಿಮ್ಮನ್ನು ಮತ್ತೊಮ್ಮೆ ಭೇಟಿ ಆಗ್ತೇನೆ. ಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಬಾಯ್.